ಕಡಿಮೆ ಇಲ್ಲ, ಒಂದು ಟೈಲ್ಸ್ 85 ರೂಪಾಯಿ ಟೈಲ್ಸಿಗೆ ಉಂಟು ರೇಟ್. ಮನೆ ಕಟ್ಟುವುದಂದ್ರೆ ಭಯ ಬೀಳ್ತಾರೆ ಜನರು. ಕ್ಲಿಯರ್ ಆಗಿ ಹೇಳ್ಬೇಕು. ಕ್ಲಿಯರ್ ಆಗಿ ನಾವು ಆಗ್ತದೆ. ಆದರೆ ನಾನೊಂದು 65 ಲಕ್ಷದಲ್ಲಿ ಇದನ್ನು ಮುಗಿಸಿ ಬಿಟ್ಟಿದ್ದೇನೆ. ಸ್ಕ್ವೇರ್ ಫೀಟ್ಗೆ ತುಂಬಾ ಮಂದಿ ಕಮೆಂಟ್ ಮಾಡ್ತಾ ಇದ್ರು, ಇದು ಫೇಕ್ ಅದು ಇದು ಅಂತ. ವಾಶ್ ಬೇಸಿನ್ ಗೋಲ್ಡನ್ ಹೇಳ್ಬೋದು, ಚಿನ್ನದ ಲೇಪಿತ 24 ಕ್ಯಾರೆಟ್ ಎಷ್ಟು. ಜೀವನದಲ್ಲಿ ಮದುವೆ ಹಾಗೂ ಮನೆ ಇದು ಎಲ್ಲರ ಕನಸು. ಒಂದು ಸುಂದರವಾದ ಮನೆ ಕಟ್ಟಬೇಕೆಂಬ ಕನಸು ಎಲ್ಲರಿಗೂ ಇರುತ್ತೆ. ಹಾಗೇನೆ ಇಲ್ಲಿ ನಾವು ಕಾಣಬಹುದು 4000 ಸ್ಕ್ವೇರ್ ಫೀಟ್ ನಲ್ಲಿ ನಿರ್ಮಿಸಿದಂತ 9 ಸೆನ್ಸ್ ನಲ್ಲಿ ನಿರ್ಮಿಸಿದಂತ ಒಂದು ಅದ್ಭುತವಾದ ಹೊಸ ವಿನ್ಯಾಸದೊಂದಿಗೆ ನಿರ್ಮಿತವಾದ ಒಂದು ಮನೆಯನ್ನು ಇವತ್ತು ನಾವು ನಿಮಗೆ ಎಕ್ಸ್ಪ್ಲೋರ್ ಮಾಡಲಿದ್ದೇವೆ. ಇದರ ವಿಶೇಷತೆ ಏನು, ಯಾವ ರೀತಿ ಪ್ಲಾನಿಂಗ್ ಮಾಡಲಾಗಿದೆ ಎಲ್ಲವನ್ನು ಸ್ಪಂದನ ಕನ್ಸ್ಟ್ರಕ್ಷನ್ ಮಂಡಿಯಾದಂತಹ ಅಶ್ರಫ್ ರವರು ನಮಗೆ ವಿವರಿಸಲಿದ್ದಾರೆ. ಸರ್, ಎಷ್ಟು ಬೆಡ್ರೂಮ್ ಮನೆ ಇದು? ಇದು 4 ಬೆಡ್ರೂಮ್ ಮನೆ, 9 ಸೆನ್ಸ್ ಜಾಗ ಇದೆ ಇದರಲ್ಲಿ. 4 ಬೆಡ್ರೂಮ್. ಮತ್ತೊಂದು ರೆಂಟೆಡ್ ಮನೆ ಇದೆ. ರೆಂಟೆಡ್ ಮನೆ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಅದು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ನಾವು ವಿಡಿಯೋದಲ್ಲಿ ತೋರಿಸ್ತೇವೆ. ಸರ್, ಅದು ಎಷ್ಟು ಬೆಡ್ರೂಮ್ ಇದೆ? ಅದು 2 ಬೆಡ್ರೂಮ್ ಇದೆ. ಅದ್ಭುತವಾಗಿದೆ. ಅದು ಕೂಡ 2 ಬೆಡ್ರೂಮ್, ಒಂದು 4000 ಸ್ಕ್ವೇರ್ ಫೀಟ್ ನಲ್ಲಿ ರೆಂಟೆಡ್ ಹೌಸ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಅದು ಯಾವ ರೀತಿ ಇದೆ, ಯಾವ್ದೆಲ್ಲ ಮೆಟೀರಿಯಲ್ ಬಳಸಲಾಗಿದೆ, ಎಷ್ಟು ಬಜೆಟ್, ಎಷ್ಟು ಖರ್ಚು ಮಾಡಿದ್ದಾರೆ ಎಲ್ಲವನ್ನು ಪಿನ್ ಟು ಪಿನ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸಲಿದ್ದೇವೆ. ಬನ್ನಿ. ಇಲ್ಲಿ ಇದು ರೆಡಿಮೇಡ್, ಈ ಕಡೆ ಇವರೇ ನಿರ್ಮಿಸಿದಂತ ಕಾಂಪೌಂಡ್, ಫ್ರಂಟ್ ಸೈಡ್ ಅಲ್ಲಿ ಆಯ್ತಾ, ಇದು ರೆಡಿಮೇಡ್ ಕಾಂಪೌಂಡ್ ಆಯ್ತಾ. ಇದು ಇಮಿಡಿಯೇಟ್ ಆಗಿ ಇನ್ಸ್ಟಾಲ್ ಮಾಡುವಂತಹ ಒಂದು ಕಾಂಪೌಂಡ್. ತುಂಬಾ ಸುಂದರವಾಗಿ ಕಾಣ್ತಾ ಇದೆ, ಪೇಂಟ್ ಎಲ್ಲ ಮಾಡಿದ್ದಾರೆ ನೋಡಿ. ಈಗ ಮೊದಲು ನಾವು ಇದರ ಗೇಟ್ ಅನ್ನು ನೋಡಿದ್ದೀರಾ, ಇದು ಮೇನ್ ಎಂಟ್ರೆನ್ಸ್ ಆಯ್ತಾ. ಒಳಗೆ ಹೋಗಲ್ಲ ಸರ್, ಬನ್ನಿ ನೀವು ನಮ್ಮ ಜೊತೆ, ನೀವು ಕೂಡ ಬನ್ನಿ. ವೆಲ್ಕಮ್ ಟು ಬೈತುಲ್ ಆನಿಯಾ. ನೋಡಿ, ಇಲ್ಲಿ ಅಂಗಳಕ್ಕೆ ಕಂಪ್ಲೀಟ್ ಆಗಿ ಇಂಟರ್ಲಾಕ್ ಅನ್ನು ಅಳವಡಿಸಲಾಗಿದೆ ನೋಡಿ. ಎಲ್ಲ ತೋರಿಸಿ ಸರ್, ವೀಕ್ಷಕರು ಎಲ್ಲ ಗಮನಿಸಬೇಕು, ಎಲ್ಲ ತೋರಿಸಿ. ನಮ್ಮ ಉದ್ದೇಶ, ನೀವು ಏನಾದರೂ ಮನೆ ಕಟ್ಟುವಂತ ಪ್ಲಾನಿಂಗ್ ಇದ್ರೆ, ನಿಮಗೆ ಯಾವ ರೀತಿ ಕಟ್ಬಹುದೆಂಬ ಐಡಿಯಾಸ್ ಬರಲಿ ಎಂಬ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾವು ಇದನ್ನು ತೋರಿಸ್ತಾ ಇದ್ದೇವೆ. ಇಲ್ಲಿ ಮೊದಲಿಗೆ ನಾವು ನಿಮಗೆ ಈ ಮನೆಯ ಕಾರ್ ಪೋಚ್ ಇದರಲ್ಲಿ ನೋಡಿ, ಎಷ್ಟು ದೊಡ್ಡ ಕಾರ್ ಬೇಕಾದ್ರೂ ನಿಲ್ಲಿಸಬಹುದು, ಅಷ್ಟು ವಿಶಾಲವಾದಂತಹ ಸ್ಪೇಸ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ. ಹಾಗೇನೆ ಮುಂದೆ ನಾವು ನಿಮಗೆ ತೋರಿಸ್ತಾ ಇರುವಂತಹದ್ದು ಸೀಟ್ ಔಟ್. ಹೋಗಿ ಸರ್, ನೀವು ಮುಂದೆ ಹೋಗಿ ಸರ್. ನೋಡಿ, ಸೀಟ್ ಔಟ್ ಎಷ್ಟು ಸ್ಕ್ವೇರ್ ಫೀಟ್ ಇದೆ ಇದು ಅಂದಾಜು? 60 to 70 ಸ್ಕ್ವೇರ್ ಫೀಟ್ ಸೀಟ್ ಔಟ್ ನೋಡಿ. ಸಿಂಪಲ್ ಮತ್ತು ಅಷ್ಟೇ ಕ್ಯೂಟ್ ಆಗಿದೆ ನೋಡಿ. ಬನ್ನಿ ಸರ್, ಇದೆಂತ ಸರ್, ಇದೆಂತ ಟೈಲ್ಸಾ? ನೋಡಿ, ಒಂದು ವುಡ್, ಹೌದು, ಒಂದು ವುಡ್ ಫೀಲ್ ಆಗುತ್ತೆ. ಇದು ಟೈಲ್ಸ್. ಇದು ಯಾವ್ದು ಸರ್? ಈ ಕಿಟಕಿ ಇದೆ ಬಂದು ಹಲಸಿದೆ ಆಯ್ತಾ. ಒಳ್ಳೆ ಕ್ವಾಲಿಟಿ ಮರಗಳನ್ನು ಇಲ್ಲಿ ಬಳಸಲಾಗಿದೆ. ಇದು ಸರ್ ಬಾಗಿಲು ಯಾವುದು? ಹಲಸಿದು ಜಾಕ್ ಫ್ರೂಟ್ ಮರ ಏನು ಹೇಳ್ತೀರಾ, ಹಲಸಿನ ಮರ. ಅದೇ, ಇದು ತುಂಬಾ ವರ್ಷ ಬಾಳಿಕೆ ಬರುವಂತ ಒಂದು ಮರ ಅಲ್ಲ. ಒಮ್ಮೆ ಸೀಲಿಂಗ್ ತೋರಿಸಿ ಸರ್. ಸೀಲಿಂಗ್ ಒಂದು ಬ್ಯೂಟಿಫುಲ್ ಆದಂತ ಲೈಟ್ ಇನ್ಸ್ಟಾಲ್ ಮಾಡಿದ್ದಾರೆ ಇಲ್ಲಿ ನೋಡಿ. ಇದು ಆನ್ ಮಾಡಿ ಸರ್, ಒಮ್ಮೆ ಇದು ಆನ್ ಆಗುತ್ತೆ ನೋಡಿ. ಓಕೆ, ಬನ್ನಿ ಸರ್. ಮೇಲೆ ತೋರಿಸಿ ಸರ್. ನೋಡ್ಬೋದು ಯಾವ ರೀತಿಯ ಡಿಸೈನ್, ಇಂಟೀರಿಯರ್ ಡಿಸೈನ್ ಮಾಡಿದ್ದಾರೆ ಅಂತೇಳಿ. LED ಬಲ್ಬ್ ಎಲ್ಲ ಹಾಕಿ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಇಲ್ಲಿ 2 ವಿಂಡೋ ಬರುತ್ತೆ, 2 ಅಲ್ಲ 3 ಬರುತ್ತೆ. ಒಂದು ದೊಡ್ಡದು ಬರುತ್ತೆ, ಇಲ್ಲಿ ಸಿಟ್ ಔಟ್ಗೆ 2 ವಿಂಡೋ ಬರುತ್ತೆ. ಇದು ತುಂಬಾ ಬೆಳಕು ಒಳಗೆ ಬರುತ್ತೆ, ಇದರಿಂದಾಗಿ 2 ಇದೆ. ಇಲ್ಲೂ ಕೂಡ ಒಂದು ವಿಂಡೋ, ದೊಡ್ಡ ವಿಂಡೋ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ನೋಡಿ. ಇನ್ನು ನಾವು ಎಂಟರ್ ಮಾಡ್ತಾ ಇರುವ ಒಂದು ಡೈನಿಂಗ್ ಹಾಲ್ ಅಂತ ಹೇಳ್ಬಹುದು. ಇಲ್ಲಿ ನೋಡಿ,
ಈ ಎಂಟ್ರೆನ್ಸ್ ಆರ್ಚ್ ಏನಿದೆ ಇದು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ, ಮರದಿಂದ ಮಾಡಿದ್ದು. ಹಾಗೇನೆ ಇಲ್ಲಿ LED ಲೈಟ್ ಅನ್ನು ಅಳವಡಿಸಲಾಗಿದೆ ನೋಡಿ. ಬನ್ನಿ ಸರ್, ಇದು ಡೈನಿಂಗ್ ಟೇಬಲ್. ಓಕೆ, ಇಲ್ಲಿ ನೋಡಿ ಸರ್, ಇಲ್ಲಿ ಕೂಡ ಒಂದು ವಿಂಡೋ ಇನ್ಸ್ಟಾಲ್ ಮಾಡಿದ್ದಾರೆ. ಓಕೆ, ವಾಶ್ ಬೇಸಿನ್ ಗೋಲ್ಡನ್ ಇರ್ಬೋದು, ಚಿನ್ನದ ಲೇಪಿತ, 24 ಕ್ಯಾರೆಟ್. ಎಷ್ಟು ಕ್ಯಾರೆಟ್ ಸರ್ ಇದು? ಇದು ಚಿನ್ನ ಏನಲ್ಲ, ಇದು ಗೋಲ್ಡ್ ಕಲರ್ ಆಯ್ತಾ. ಇಲ್ಲಿ ಕೆಳಗಡೆ ಇದು ಕೊಟ್ಟಿದ್ದಾರೆ ನೋಡಿ, ಏನಾದರೂ ಐಟಮ್ ಎಲ್ಲ ಇದ್ರೆ ಇಲ್ಲಿ ಇಡ್ಬೋದು. ಓಕೆ, ಶೋಕೇಸ್, ಇಲ್ಲಿ ಶೋಕೇಸ್ ಮಾಡಿದ್ದಾರೆ ನೋಡಿ. ಓಕೆ ನೋಡಿ, ಇದು ಸರ್ಪ್ರೈಸ್ ಆಗಿ ಇದು ಬಾತ್ರೂಮ್ ಎಂಟ್ರೆನ್ಸ್ ಅಂತಲ್ಲಿ ಯಾರು ಹೇಳಲಿಕ್ಕಿಲ್ಲ ನೋಡಿ, ಅಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ನೋಡಿ. ಇದು ಜನರಲ್ ಬಾತ್ರೂಮ್ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ನಿರ್ಮಿಸಿದ್ದಾರೆ ಅಂತ ಹೇಳಿ ಅಪ್ರಿಶಿಯೇಟ್ ಮಾಡಬೇಕು ಇವರು ಸ್ಪಂದನ ಕನ್ಸ್ಟ್ರಕ್ಷನ್ ಅವರನ್ನು ನೋಡಿ. ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಇದೆ ಅಂತ ಹೇಳಿ ಯಾರು ಹೇಳಲಿಕ್ಕಿಲ್ಲ, ಅಷ್ಟು ಚಂದವಾಗಿ ಮಾಡಿದ್ದಾರೆ ನೋಡಿ. ಈ ಕೆಳಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಒಟ್ಟು 3 ಬೆಡ್ರೂಮ್ ಕೊಟ್ಟಿದ್ದಾರೆ. ಫಸ್ಟ್ ಬೆಡ್ರೂಮ್ ಇದು ಮಾಸ್ಟರ್ ಬೆಡ್ರೂಮ್ ಸರ್, ಇದು ಮಾಸ್ಟರ್ ಬೆಡ್ರೂಮ್. ಈಗ ಈ ಮನೆಯ ಮಾಸ್ಟರ್ ಬೆಡ್ರೂಮ್, ಗ್ರೌಂಡ್ ಫ್ಲೋರ್ ನಲ್ಲಿರುವಂತಹ ಮಾಸ್ಟರ್ ಬೆಡ್ರೂಮ್ಗೆ ನಾವು ಎಂಟ್ರಿ ಮಾಡ್ತಾ ಇದ್ದೇವೆ. ನೋಡಿ, ವಿಶಾಲವಾದ ಕೋಣೆ, ಇದರಲ್ಲಿ ಒಂದು ವಿಂಡೋ ಬಂದಿದೆ ನೋಡಿ. ಇಲ್ಲಿ AC ಇನ್ಸ್ಟಾಲ್ ಮಾಡಿದ್ದಾರೆ. ಒಮ್ಮೆ ಇದು ತೋರಿಸಿ, ಸೀಲಿಂಗ್ ನೋಡಿ ಎಷ್ಟು ಅದ್ಭುತವಾದ ಡಿಸೈನ್ ನೋಡಿ. ಹಾಗೆ ಇದು ನೋಡಿ ಕಬಾರ್ಡ್, ಒನ್ ವಾಲ್ ಫುಲ್ ಕಬಾರ್ಡ್ ಮಾಡಿದ್ದಾರಲ್ಲ, ಲಾಕ್ ಮಾಡಿದ್ದಾರೆ ಆಯ್ತಾ ನೋಡಿ. ಹಾಗೆ ಇವರದ್ದು ವಿಶೇಷತೆ, ಈ ಸ್ಪಂದನ ಕನ್ಸ್ಟ್ರಕ್ಷನ್ ಅವರ ವಿಶೇಷತೆ ಏನಂದ್ರೆ ಬಾತ್ರೂಮ್ ಟಾಯ್ಲೆಟ್ ಗಳನ್ನು ಒಂದು ಅಟ್ರಾಕ್ಟಿವ್ ಆಗಿ ಸ್ಪೆಷಲ್ ಡಿಸೈನ್ ಆಗಿ ನೋಡಿ, ಯಾರು ಹೇಳಕ್ಕಿಲ್ಲ ಇದು ಒಂದು ಬಾತ್ರೂಮ್ ಅಂತೇಳಿ, ಅಷ್ಟೊಂದು ಅದ್ಭುತವಾದ ಒಂದು ಡಿಸೈನ್ ನೋಡಿ. ಫುಲ್ ವುಡನ್ ಮಾಡಿ, ಇಲ್ಲಿ ನೋಡಿ ಅಟ್ಯಾಚ್ ಬಾತ್ರೂಮ್ ನೋಡಿ. ಬರೀ ಬಾತ್ರೂಮ್ ಅಲ್ಲ, ಇಲ್ಲಿ ಡ್ರೆಸ್ಸಿಂಗ್ ರೂಮ್ ಕೂಡ ಮಾಡಿದ್ದಾರೆ ನೋಡಿ. ಇದು ಡ್ರೆಸ್ಸಿಂಗ್ ರೂಮ್, ಇಲ್ಲಿ ಬಾತ್ರೂಮ್ ಒಳಗಡೆ ಒಂದು ಡ್ರೆಸ್ಸಿಂಗ್ ರೂಮ್. ಓಕೆ, ಬೇಕಾದ ಇದೆಲ್ಲ ಮಾಡಿದ್ದಾರೆ. ಹಾಗೆ ಇದು ನೋಡಿ, ಇದು ಬಾತ್ರೂಮ್ ಅಲ್ಲಿ ತೋರಿಸಿ, ಅಟ್ಯಾಚ್ಡ್ ಬಾತ್ರೂಮ್ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನೋಡಿ. ಇಲ್ಲಿಂದ ಹೊರಗಡೆ ಹೋಗ್ಲಿಕ್ಕೆ ಮನಸ್ಸು ಬರೋದಿಲ್ಲ ನಿಮಗೆ, ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಇನ್ನು ನಾವು ಎಂಟರ್ ಮಾಡ್ತಾ ಇರುವಂಥದ್ದು 2ನೇ ಬೆಡ್ರೂಮ್. ನೀವೇ ಖುದ್ದಾಗಿ ನೋಡ್ಕೊಳ್ಳಿ ಯಾವ ರೀತಿ ಮಾಡಿದ್ದಾರೆ ಎಂದು. ಇದು ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು 3ನೇ ಬೆಡ್ರೂಮ್. ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂತ. ವಿಂಡೋಸ್ ಇಲ್ಲಿ 2 ಬಂದಿದೆ. ಹಾಗೇನೆ ಇಲ್ಲಿ ಸೀಲಿಂಗ್ ಡಿಸೈನ್ ಆಗಿರ್ಬೋದು, ಟೈಲ್ಸ್ ಕಾಂಬಿನೇಷನ್ ಆಗಿರ್ಬೋದು, ಎಲ್ಲವೂ ಅದ್ಭುತ. ಇದು ಬೇಸಿಕ್ ರೂಮ್ ಹೇಳ್ಬೋದು. ಬೇಸಿಕ್ ಅಂದ್ರೆ ಕಿಚನ್, ಮೇನ್ ಮನೆಯಲ್ಲಿರುವಂತ ಒಂದು ಮಾಡಲೇಬೇಕಾದಂತ ಒಂದು ರೂಮ್, ಕಿಚನ್ ರೂಮ್. ಬನ್ನಿ ಯಾವ ರೀತಿ ಮಾಡಿದ್ದಾರೆ ಎಲ್ಲ ನೋಡಿ, ತೋರಿಸಿ ಸರ್. ಜಾಸ್ತಿ ನಾವು ಇನ್ನು ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ, ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ ಹೇಳಿ. ಇಲ್ಲೆಲ್ಲ ನಿಮ್ಗೆ ಏನೆಲ್ಲ ಐಟಮ್ಸ್ ಇದೆ ಎಲ್ಲ ಇಡಿ, ಏನೆಲ್ಲ ಐಟಮ್ಸ್ ಇದೆಲ್ಲ ಇಡಬಹುದು. ಇದೆಂತ ಸರ್? ಗ್ಯಾಸ್ ಸ್ಟವ್ಸ್ ಯಾವ ರೀತಿ ಇದೆ ನೋಡಿ, ಏನು ಇದು ಬರುತ್ತೆ, ಹೊಗೆ ಬರುತ್ತೆ, ಎಲ್ಲ ಇದರ ಮುಖಾಂತರ ಹೋಗುತ್ತೆ. ಇದು ಫುಲ್ ಡಿಜಿಟಲ್ ಆಗಿದೆ ಅಲ್ಲ ಸರ್? ಎಷ್ಟಿದೆ ಸರ್ ಇದಕ್ಕೆ? 35,000 ಇದೆ ನೋಡಿ, ಫುಲ್ ಡಿಜಿಟಲ್. ಎಂತ ಟೋಟಲ್ ಬೇರೆ ಬೇರೆನಾ? ಇದಕ್ಕೆ 49,000 ಅಂತ, ಇದಕ್ಕೆ 35,000 ನೋಡಿ. ಇಲ್ಲಿಂದ ಹೊರಗಡೆ ಹೋದ್ರೆ ಒಂದು ವರ್ಕ್ ಏರಿಯಾ ಕಾಣ್ಬೋದು. ಇಲ್ಲೂ ಕೂಡ ಅಡುಗೆ ಮಾಡಬಹುದು ನೋಡಿ. ನೋಡಿ ಸ್ಟೇರ್ ಕೇಸ್ ಕೆಳಗಡೆ ಜಾಗ ವೇಸ್ಟ್ ಆಗದ ರೀತಿಯಲ್ಲಿ ಇಲ್ಲಿ ಕಪಾರ್ಡ್ ಅನ್ನು ಇನ್ಸ್ಟಾಲ್ ಮಾಡಿದ್ದಾರೆ ನೋಡಿ. ಅದೇ ರೀತಿ ಸ್ಟೇರ್ ಕೇಸ್ ಕೆಳಗಡೆನೆ ಟಿವಿಯನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಸ್ಪೇಸ್ 1 ಸ್ಕ್ವೇರ್ ಫೀಟ್ ಕೂಡ ವೇಸ್ಟ್ ಮಾಡದ ರೀತಿಯಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇಲ್ಲಿ CCTVದು ಫುಟೇಜ್ ತೋರುವಂತ ಟಿವಿ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ನೋಡಿ.
ಒಂದು ಸ್ಕ್ವೇರ್ ಫೀಟ್ ವೇಸ್ಟ್ ಆಗಬಾರ್ದ ರೀತಿಯಲ್ಲಿ ಅವರು ಸೂಕ್ಷ್ಮತೆಯನ್ನು ಪಾಲಿಸಿದ್ದಾರೆ. ಮೇಲಂತಸ್ತಿಗೆ ಹೋಗ್ತಾ ಇದ್ದೇವೆ. ನೋಡಿ ಯಾವ ರೀತಿಯಾದಂತ ಲೈಟಿಂಗ್ಸ್ ಎಲ್ಲ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಅಂತ ಹೇಳಿ. ಅದ್ಭುತವಾದ ಲೈಟ್ ಅಂತ ಹೇಳ್ಬೋದು. ಸರ್ ಇದು ಎಲ್ಲಿಂದ ಖರೀದಿ ಮಾಡಿದ್ದೀರಿ ನೀವು? ಇದು ಸ್ಥಳೀಯವಾಗಿ ಇವರಿಗೆ ದೊರೆತಿದೆ. ಹೈಟೆಕ್ ಅಂತ ಹೇಳಿ ದರ್ಬೆಯಿಂದಲೇ ಖರೀದಿ ಮಾಡಿದ್ದಾರೆ, ಪುತ್ತೂರು ದರ್ಬೆಯಿಂದ. ಇದು ನೋಡಿ, ಇಲ್ಲಿ ಒಂದು ಸ್ಪೇಸ್ ಇದಿತ್ತು. ಇಲ್ಲಿ ಬೇಕಾದ್ರೆ ಯಾವ್ದಾದ್ರು ಡಿಸೈನ್ ಏನಾದ್ರು ಬರೆಯುವುದಾ, ಏನ್ ಬೇಕಾದ್ರೂ ಮಾಡಬಹುದು. ಸ್ಟಿಲ್ ಇವರು ಬ್ಯೂಟಿಫುಲ್ ಆದ ಪೇಂಟಿಂಗ್ ಅಲ್ಲಿ ಪೇಂಟ್ ಮಾಡಿದ್ದಾರೆ. ಇಲ್ಲಿ ನೋಡಿ, ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ಬನ್ನಿ ಸರ್. ಇದು ಫುಲ್ ಸ್ಟೀಲ್ ಅಲ್ಲ ಸರ್? ಅಲ್ಲ, ಸರ್ ಅದೇನು ಸರ್? ವುಡ್ ಸರ್? ಏನು ಸರ್ ವುಡ್ ಫಿನಿಶ್ ಮಾಡಿದ್ದ? ಅಲ್ಲಿ ವುಡ್ ಪೈಂಟಾ? ನೋಡಿ, ವುಡ್ ಪೈಂಟ್ ಅನ್ನು ಸೀಲಿಂಗ್ ಅಲ್ಲಿ ವುಡ್ ರೀತಿಯಲ್ಲಿ ಮಾಡಿದ್ದಾರೆ ನೋಡಿ. ಇಲ್ಲಿ ನಾವು ಇದು ನೋಡಿ, ಫಸ್ಟ್ ಫ್ಲೋರ್ ಅಲ್ಲಿ ಹಾಲ್ ಮಾಡಿದ್ದಾರೆ ನೋಡಿ. ಇದು ಕೂಡ ವಿಶಾಲವಾಗಿದೆ ನೋಡಿ, ಫಸ್ಟ್ ಫ್ಲೋರ್ ಹಾಲ್. ಇಲ್ಲಿ ಟಿವಿಯನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಹಾಗೇನೆ ನಾವು ಇನ್ನು ಫಸ್ಟ್ ಫ್ಲೋರ್ ನಲ್ಲಿರುವಂತಹ ಒಂದು ಬೆಡ್ರೂಮ್ಗೆ ಹೋಗ್ತಾ ಇದ್ದೇವೆ. ಸರ್ ಲೈಟ್ ಹಾಕಿ ಸರ್. ಸರ್ ತೋರಿಸಿ ಸರ್, ಎಲ್ಲ ತೋರಿಸಿ. ಲೈಟ್ ಔಟ್ ಮಾಡಿದ್ದಾರೆ ನೋಡಿ. ಇದು ನೋಡಿ, ಇದು ರೆಡಿಮೇಡ್ ಎಂತ ಸರ್? ಇದು ನೋಡಿ, ಇದು ನೋಡಿ ಡೋರ್ ಅಲ್ಲಿ ಯಾವ ರೀತಿ ಮಾಡಿದ್ದಾರೆ ನೋಡಿ. ನೋಡಿ, ಇದು ಸಿಟ್ ಔಟ್. ಸೀಲಿಂಗ್ ಒಮ್ಮೆ ತೋರಿಸಿ ಸರ್. ಇಲ್ಲಿ ತುಂಬಾ, ಇಲ್ಲಿ ಮನೆಯನ್ನೇ ಒಂದು ಜಾಸ್ತಿ ಅಟ್ರಾಕ್ಟಿವ್ ಮಾಡಿದ್ದು ಇವರ ಅಳವಡಿಸಿರುವಂತಹ ಲೈಟ್ಸ್, ಇನ್ಸ್ಟಾಲ್ ಮಾಡಿರುವಂತಹ ಲೈಟ್ಸ್. ಹಾಗೇನೆ ಈ ಪೇಂಟ್ ಕಾಂಬಿನೇಷನ್, ಇದು ಪೇಂಟ್ ಅಲ್ವಾ? ಇಲ್ಲಿ ನೋಡಿ, ಸಿಟ್ ಔಟ್ಗೆ ಟೈಲ್ಸ್ ಹಾಕಿದ್ದಾರೆ ನೋಡಿ. ತುಂಬಾ ಇವರ ಸೆಲೆಕ್ಷನ್ ಕೂಡ ಅದ್ಭುತವಾಗಿದೆ, ಸ್ಪಂದನ ಕನ್ಸ್ಟ್ರಕ್ಷನ್ ಅವರು. ಫ್ಲೋರ್ ನಲ್ಲಿರುವಂತಹ ಕಾಮನ್ ಬಾತ್ರೂಮ್ ನೀವು ನೋಡ್ಬೋದು. ತೋರಿಸಿ. ಹಾಗೇನೆ ಫಸ್ಟ್ ಫ್ಲೋರ್ ನಲ್ಲಿ ಇರುವಂತಹ ವರಾಂಡ ಅಂತ ಹೇಳುದು, ಇದಕ್ಕೆ ಓಪನ್ ಸ್ಪೇಸ್ ನೋಡಿ. ಇಲ್ಲಿ ಬಂದು ಗಾಳಿಪಟ ಹಾರಿಸುವುದಾ, ಮೊಬೈಲ್ ನಲ್ಲಿ ಮಾತಾಡುದಾ, ಅಥವಾ ಏನಾದ್ರೂ ಚಾ ಕುಡಿದ ಎಲ್ಲ ಮಾಡಬಹುದು ಇಲ್ಲಿ ನೋಡಿ. ಅಷ್ಟು ಜಾಗ ಇದೆ ಇಲ್ಲಿ. ನೋಡಿ, 2 ತೆಂಗಿನ ಗಿಡಗಳನ್ನು ನೆಟ್ಟಿದ್ದಾರೆ ನೋಡಿ. 2 ತೆಂಗಿನ ಗಿಡ ಕೂಡ ನೆಟ್ಟಿದ್ದಾರೆ ಇಲ್ಲಿ ನೋಡಿ. ಈ ಮನೆಯ ವಿಶೇಷತೆ ಏನಂದ್ರೆ ಇದರಲ್ಲಿ ರೆಂಟೆಡ್ ಹೌಸ್ ಕೂಡ ಮಾಡಿದ್ದಾರೆ. ನಾವು ಈಗ ತೋರಿಸ್ತಾ ಇದ್ದೇವೆ. ಇದು ಮೇ ಬಿ ಇದು ಕ್ಲೋಸ್ ಆಗಿದೆ ಅಲ್ಲ, ಜನ ಇದ್ದಾರೆ. ಅದರ ಹಿಂದ್ಗಡೆಯಿಂದ ರೆಂಟೆಡ್ ಹೌಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 2 ಬೆಡ್ರೂಮ್ ಮನೆಯನ್ನು ಇಲ್ಲಿ ಮಾಡಿದ್ದಾರೆ. ಇದು ಆಲ್ರೆಡಿ ಆಕ್ಯುಪೈಡ್ ಆಗಿದೆ. ಇದು ಅಷ್ಟು ಬೇಡಿಕೆ ಇದೆ ಬಾಡಿಗೆ ಮನೆಗಳಿಗೆ. ಇದು ಓಪನಿಂಗ್ ಆಗೋ ಮುಂಚೆನೆ ಇದಕ್ಕೆ ಪಾರ್ಟಿ ಬಂದು ಇದರಲ್ಲಿ ಕೊಟ್ಕೊಂಡಿದ್ದಾರೆ, ಬೀಗ ಕೂಡ ಹಾಕಿದ್ದಾರೆ. ಇಲ್ಲದ್ರೆ ಒಳಗಡೆ ತೋರಿಸಬಹುದಿತ್ತು. 2 ಬೆಡ್ರೂಮಿನ ಮನೆ ಇದು ನೋಡಿ. ಆದಾಯ ಕೂಡ ಇದರಲ್ಲಿ ಇವರು ಗಳಿಸಬಹುದು ನೋಡಿ. ಮೇಲೆ ಟೆರೆಸ್ ಮೇಲೆ ಹೋಗ್ಲಿಕ್ಕೆ ಒಂದು ಐರನ್ ಸ್ಟೆಪ್ ಮಾಡಿದ್ದಾರೆ ನೋಡಿ. ಎಲ್ಲರೂ ಕುತೂಹಲದಿಂದ ಕಾಯ್ತಿರುವಂತ ಒಂದು ಪ್ರಶ್ನೆ, ಒಂದು ವಿಷಯ ಏನೆಂದರೆ, ಎಷ್ಟು ಖರ್ಚಾಗಿದೆ ಈ ಮನೆಗೆ? ಇಷ್ಟು ದೊಡ್ಡ ಮನೆಗೆ ಎಷ್ಟು ಖರ್ಚಾಗಿದೆ? ನೀವು ಎಕ್ಸ್ಪೆಕ್ಟ್ ಮಾಡುವುದಕ್ಕಿಂತ, ನೀವು ಅಂದುಕೊಳ್ಳುವುದಕ್ಕಿಂತ ಕಡಿಮೆನೇ ಆಗಿದೆ. ಅದರ ಬಗ್ಗೆ ವಿವರವಾಗಿ ಹೇಳಲು ನಮ್ಮ ಜೊತೆ ಇದ್ದಾರೆ ಸ್ಪಂದನ ಕನ್ಸ್ಟ್ರಕ್ಷನ್ MD ಆದಂತಹ ಅಶ್ರಫ್ ರವರು. ಸರ್, 4000 ಸ್ಕ್ವೇರ್ ಫೀಟ್ ಮನೆ ಇದು. ಈಗಿನ ಈ ಕಾಲಘಟ್ಟದಲ್ಲಿ ತುಂಬಾ ದುಬಾರಿ, ಎಲ್ಲ ಐಟಮ್ಗಳು ಕೂಡ ತುಂಬಾ ರೇಟ್. ಕಬ್ಬಿನಾಗಿರ್ಬೋದು, ಮರಳಾಗಿರ್ಬೋದು, ಸಿಮೆಂಟ್ ಆಗಿರ್ಬೋದು. ಮನೆ ಕಟ್ಟುವುದಂದ್ರೆ ಭಯ ಬೀಳ್ತಾರೆ ಜನರು. ಅಂಥದ್ರಲ್ಲಿ ಸ್ಪಂದನ ಕನ್ಸ್ಟ್ರಕ್ಷನ್ ಕಡಿಮೆ ಬಜೆಟ್ ನಲ್ಲಿ ಮನೆ ನಿರ್ಮಿಸಿಕೊಡುತ್ತದೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ. ಈ ಮನೆಗೆ ಎಷ್ಟು ಖರ್ಚಾಗಿದೆ ಸರ್? ಈ ಮನೆಗೆ ಸಾಧಾರಣ ಮಾಡುವುದಾದ್ರೆ ಒಂದು 80 ಲಕ್ಷ ಅಂದಾಜು ಬೇಕಾಗ್ತದೆ.
ಅದು ನಾನೊಂದು 65 ಲಕ್ಷದಲ್ಲಿ ಇದನ್ನು ಮುಗಿಸಿ ಬಿಟ್ಟಿದ್ದೇನೆ ಈ ಮನೆಯನ್ನು ಎಲ್ಲ ಸೇರಿ ಇದರಲ್ಲಿ. ಬಳಸಿದಂತ ಮೆಟೀರಿಯಲ್ಗಳು ಯಾವ ರೀತಿ? ಎಲ್ಲ ಐಟಮ್ಸ್ ನೀವು ನೋಡಿದಿರಿ ವಿಡಿಯೋದಲ್ಲಿ, ಒಳ್ಳೆ ಐಟಮ್ಸ್ ಎಲ್ಲ ಬಳಸಿದ್ದೇನೆ. ಯಾವ್ದು ಸಹ ಕಡಿಮೆ ಇಲ್ಲ. ಒಂದು ಟೈಲ್ಸ್ 85 ರೂಪಾಯಿ ಟೈಲ್ಸಿಗೆ ಉಂಟು ರೇಟ್ ಸ್ಕ್ವೇರ್ ಫೀಟ್ಗೆ. ಒಳ್ಳೆ ಎಲ್ಲ ಬ್ರ್ಯಾಂಡೆಡ್ ಐಟಮ್ಸೇ ಬಳಸಿದ್ದೇನೆ ಇದಕ್ಕೆ ನಾನು. ನಾರ್ಮಲ್ ಆಗಿ ಕಡಿಮೆ ಬಜೆಟ್ ಅಂತ ಹೇಳಿ ಯಾವ್ದು ಸಹ ಕ್ವಾಲಿಟಿ ಕಮ್ಮಿ ಇರುತ್ತೆ. ಇಲ್ಲ ಇದು ಕ್ವಾಲಿಟಿ ಯಾವ್ದು ಸಹ ಕಮ್ಮಿ ಮಾಡಲಿಲ್ಲ. ಕ್ವಾಲಿಟಿ ಎಲ್ಲ ಒಳ್ಳೆ ಕ್ವಾಲಿಟಿ ಹಾಕಿದ್ದೇನೆ. ಎಲ್ಲ ಕ್ವಾಲಿಟಿ ಎಲ್ಲ ಮಾಡಿಸಿದ್ದೇನೆ. 85 ಲಕ್ಷ ರೂಪಾಯಿ ಸಾಧಾರಣವಾಗಿ ಖರ್ಚಾಗುವಂತಹ ಈ ಮನೆಯನ್ನು ಇವರು ಕೇವಲ 65 ಲಕ್ಷ ರೂಪಾಯಿಗೆ ಫುಲ್ ಫಿನಿಶ್ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಅವರು ಅದು ಮಾತ್ರ ಅಲ್ಲ, ಅವರು ಹೇಳುವಂತದ್ದು ಬಳಸಿದಂತ ಎಲ್ಲ ಮೆಟೀರಿಯಲ್ ಕೂಡ ಹೈ ಬ್ರ್ಯಾಂಡೆಡ್ ಐಟಮ್ಸ್, ಟೈಲ್ಸ್ ಕೂಡ ಒಳ್ಳೆಯದು, ಎಲ್ಲ ಬಳಸಿದಂತ ಎಲ್ಲ ಮೆಟೀರಿಯಲ್ಗಳು ಕೂಡ ಚೆನ್ನಾಗಿದ್ದಂತಹ ಮೆಟೀರಿಯಲ್ಗಳು. ಮತ್ತೆ ಈ ಕಬ್ಬಿನ ಸಿಮೆಂಟ್ ಇದೆ, ಅದರಲ್ಲಿ ಏನು ಕಳಪೆ ಅಂತ ಹೇಳಲಿಕ್ಕಿಲ್ಲ, ಅದೆಲ್ಲ ಬ್ರಾಂಡೆಡ್ಗಳೇ ಇರುವುದು ಮಾರುಕಟ್ಟೆಯಲ್ಲಿ ಆಲ್ರೆಡಿ. ಓಕೆ, ಒಳ್ಳೆ ಮೆಟೀರಿಯಲ್ಗಳನ್ನು ಬಳಸಿ ಕಡಿಮೆ ಬಜೆಟ್ ನಲ್ಲಿ ನಿರ್ಮಿಸಿಕೊಡಲು ನಮ್ಮ ಸ್ಪಂದನ ಕನ್ಸ್ಟ್ರಕ್ಷನ್ ಪುತ್ತೂರು ಅವರು, ಅಶ್ರಫ್ ಅವರು, ಅವರ ತಂಡ ರೆಡಿಯಾಗಿದೆ. ನಿಮಗೆ ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿಯಾದರೂ ಕಡಿಮೆ ಬಜೆಟ್ಗೆ, ಇಷ್ಟು ದೊಡ್ಡ ಅದಲ್ಲದಿದ್ರು ಕಡಿಮೆ ಬಜೆಟ್ಗೆ ಮನೆ ನಿರ್ಮಿಸಬೇಕೆಂಬ ಒಂದು ಆಸೆ ಅಥವಾ ಕನಸು ಅಥವಾ ಗುರಿ ಇದ್ರೆ ಖಂಡಿತ ಈ ಕೆಳಗೆ ನೀಡಿರುವಂತಹ ನಂಬರ್ಗೆ ಕರೆ ಮಾಡಿ. ನಮ್ಮ ಅಶ್ರಫ್ ರವರು ನಿಮಗೆ ತಕ್ಷಣ ಸ್ಪಂದಿಸ್ತಾರೆ. ಸರ್, ಇದು ಸಾಮಾನ್ಯವಾಗಿ 1000 ಸ್ಕ್ವೇರ್ ಫೀಟ್ಗೆ ತುಂಬಾ ಮಂದಿ ಕಮೆಂಟ್ ಮಾಡ್ತಾ ಇದ್ರು, ಇದು ಫೇಕ್ ಅದು ಇದು ಅಂತೆಲ್ಲ ಹೇಳ್ತಾ ಇದ್ರು. ಕಳೆದ ನಾವು ಹಾಕಿದಂತ ವಿಡಿಯೋ 1000 ಸ್ಕ್ವೇರ್ ಫೀಟ್ಗೆ ಫುಲ್ ಪೇಂಟ್, ಕರೆಂಟ್, ಅದು ಇದು ವೈರಿಂಗ್, ಅದು ಇದೆಲ್ಲ ಸೇರಿ ನಿಮಗೆ ಕಡಿಮೆ ಅಂದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ರೂಪಾಯಿಗೆ ಮಾಡ್ಬೋದು ಸರ್? ಫೀಟಿಗೆ ನಮಗೆ ಒಂದು 15-16 ಲಕ್ಷ ರೂಪಾಯಿ ಫಿನಿಶ್ ಮಾಡಿ ಕೊಡ್ಬೋದು. ಎಲ್ಲ ಟೋಟಲ್ ಆಗಿ ಎಲ್ಲ ಒಳ್ಳೆ ಕ್ವಾಲಿಟಿ ಎಲ್ಲ ಐಟಮ್ಸ್ ಎಲ್ಲ ಹಾಕಿ ಕೊಡ್ಬೋದು. 16 ಲಕ್ಷ ರೂಪಾಯಿ ಇವರ ಕೈಗೆ ಕೊಟ್ಟು, ಸರ್ ನಮಗೆ 1000 ಸ್ಕ್ವೇರ್ ಫೀಟ್ ನ ಮನೆ ಬೇಕಂತ ಹೇಳಿದ್ರೆ ನೀವು ಅಲ್ಲಿ ನೋಡ್ಬೇಕಾಗಿಲ್ಲ, ಫುಲ್ ನೀಟಾಗಿ ಪೇಂಟ್ ಕೂಡ ಮಾಡಿ ನಿಮಗೆ ಓಪನಿಂಗ್ ಏನ್ ಮಾಡ್ತೀರಾ ಕಾರ್ಯಕ್ರಮ, ಆವತ್ತು ನಿಮ್ಮ ಕೈಗೆ ಅವರು ಕೀಯನ್ನು ಹಸ್ತಾಂತರ ಮಾಡ್ತಾರೆ. ಅಷ್ಟು ಪರ್ಫೆಕ್ಟ್ ಆಗಿ ಒಂದು ಕಡಿಮೆ ಬಜೆಟ್ ನಲ್ಲಿ ಮನೆ ಮಾಡುವಂತ ಸಂಸ್ಥೆ ಇದ್ರೆ ಅದು ಸ್ಪಂದನ ಕನ್ಸ್ಟ್ರಕ್ಷನ್. ಇದೇನೋ ಇದೆಲ್ಲ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಏನಲ್ಲ, ಇವರನ್ನು ಪೇಮೆಂಟ್ ಮಾಡಿ ನಾನು ಕಾರ್ಯಕ್ರಮ ಮಾಡ್ತಾ ಇಲ್ಲ. ನಾನು ಈಗ ಈ ಮನೆ ಅಟ್ರಾಕ್ಟಿವ್ ಯಾವ್ದೆಲ್ಲ ಆಗ್ತಾ ಇದೆ ಅವರದ್ದು ವಿಡಿಯೋ ಮಾಡಿ ನಾನು ಹಾಕ್ತಾ ಇದ್ದೇನೆ.